ನಮ್ಮ ನಾಯಕರು ಸ್ಟ್ರಾಂಗ್ ಆಗಬೇಕು ಬಿಡು. ನೀವು ಮಾಧ್ಯಮದವರು ವಿಶ್ಲೇಷಣೆ ಮಾಡಿರಿ, ನಾಯಕ ಹೇಳಬೇಕು. ಈಗ ಒಂದು ಎರಡು ಪತ್ರಿಕೆಯವರು ಬರ್ದಾರಲ್ಲ, ಹೆಂಗೆ ಏನು ಕರ್ನಾಟಕದ ವಿರೋಧ ಪಕ್ಷ ಹೆಂಗೆ ಕೆಲಸ ಮಾಡುತ್ತೆ 10 ದಿವಸ ಅನ್ನೋದು. ನಮ್ಮ ಪ್ರಾಮಾಣಿಕವಾಗಿ ನಾವೆಲ್ಲ ಶಾಸಕರು, BJP ಮತ್ತು JDS ಶಾಸಕರು ನಾವೆಲ್ಲ ಕೂಡ ಎಷ್ಟು ಸಾಧ್ಯತೆ ನಾವು ಮಾಡಿದ್ವಿ. ನಾನೇ 1.5 ತಾಸು ಮಾತಾಡಿದ್ದೀನಿ ಅನೇಕ ವಿಷಯಗಳ ಬಗ್ಗೆ. ಈಗ ನೋಡಿರಿ, PSI 1 ತಿಂಗಳ ಟೈಮ್ ಕೊಡಿಸಿದೆ, ಮತ್ತು ಪೊಲೀಸ್ ಇಲಾಖೆದವ್ರಿಗೆ ಅವರ ದಂಪತಿ ಜೋಡಣೆ ಇರ್ಬೋದು, ಅಲ್ಲಿಂದ ಕನಿಷ್ಠ ಒಂದು ಪೊಲೀಸ್ ಅಧಿಕಾರಿಗಳು 2 ವರ್ಷರೇ ಒಂದು ಪೊಲೀಸ್ ಸ್ಟೇಷನ್ದಾಗ ಕೆಲಸ ಮಾಡಬೇಕು. ನೀವು 1 ವರ್ಷ ಮಾಡಿರ್ತೀರಿ, 1 ವರ್ಷನಾಗ 7-8 ತಿಂಗಳು ಯಾವ ಕ್ರಿಮಿನಲ್ ಅದಾನ, ಯಾವ ಏನು ಅದಾನ ತಿಳ್ಕೊಬೇಕಾದ್ರೆ 1 ವರ್ಷ ಬೇಕು ಒಂದು ಅಧಿಕಾರಿಗೆ. 7-8 ತಿಂಗಳು ಇರ್ಲಕ್ಕ MLAಗಳು ವಸೂಲಿಗೆ ಚಾಲು ಮಾಡ್ತಾರೆ, ಮತ್ತು ನೀನು ವರ್ಗಾವಣೆ ಮಾಡ್ತೀನಿ ರೊಕ್ಕ ಕೊಡೋತ್ತೇಳಿ. ಸರ್ಕಾರ ಒಪ್ಕೊಂಡಿದೆ, ಹೋಮ್ ಮಿನಿಸ್ಟರ್ ಒಪ್ಕೊಂಡಾರೆ 2 ವರ್ಷ ಕನಿಷ್ಠ ಯಾವ ಪೊಲೀಸ್ ಸ್ಟೇಷನ್ದಲ್ಲಿ ಅಧಿಕಾರಿ ಇರ್ತಾರೆ ಅವ್ರನ್ನೇ ಮುಂದುವರಿಸ್ಬೇಕು. ಇವೆಲ್ಲ ಒಳ್ಳೆಯ ನಿರ್ಣಯಗಳೇ ಆಗ್ಯಾವ. ಯಾಕಂದ್ರೆ ಸರ್ಕಾರ ನಾವು ಏನು ಮಾಡಿದ್ದಕ್ಕೆ ಅವರು ಸ್ಪಂದನೆ ಮಾಡ್ಯಾರ. ಯಾವ ಕಾಲಕ್ಕೂ 1 ತಿಂಗಳು ನಮ್ಮ ಏನು ಹೊಸ PSI ಇದ್ರ ಪರೀಕ್ಷೆ ಮುಂದೆ ಹಾಕೋದಿಲ್ಲ ಅಂತಿದ್ರು. ಆಟ ಹೇಳಿದೆ ನಮ್ಮ ಸಿದ್ದರಾಮಯ್ಯರು, ನಮಗೆ ಇವರು ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಸಾಕಷ್ಟು ವಾಗ್ವಾದ ಆಯಿತು ವಿಧಾನಸಭೆಯಲ್ಲಿ. ಪಾಪ ಕಡೆಗೆ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಜನವರಿ ಬಹುಶಃ 26 ಅವರಿಗೆ ಇದು ಕೊಟ್ಟಿದ್ದಾರೆ. ನಾನು ಇನ್ನೊಂದು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ಇದು ಬರೀ ಬೆಂಗಳೂರಿನಲ್ಲಿ ಅಟ್ಟೆ ಎಕ್ಸಾಮ್ ಮಾಡಬಾರ್ದು. ಈಗ ಹುಬ್ಬಳ್ಳಿ, ನಮ್ಮ ಬೆಂಗಳೂರು, ಕಲಬುರಗಿ ಈ ಕಡೆ ಯಾಕೆ ಬಡವರು ಇರ್ತಾರೆ, ಅವರೆಲ್ಲ ಅವರು ಏನು ಸುಮಾರು 53,000 ಏನೋ ಇವ್ರು ಅದಾರೆ, ನಮ್ಮ ಅಭ್ಯರ್ಥಿಗಳದಾರೆ. 53,000 ಜನ ಒಂದೇ ದಿವಸ ಬೆಂಗಳೂರು ನುಗ್ಗಿದ್ರೆ ರೈಲ್ವೆ ಸಿಗೋದಿಲ್ಲ. ರೈಲ್ವೆ ಟಿಕೆಟು, ಬಸ್ ಅಂತೂ ನಮ್ಮ ಖಾಸಗಿ ಬಸ್ನವ್ರು 1,000 ರೂಪಾಯಿ 2,000 ಮಾಡ್ತಾರೆ. ಈ ಬಡವರಿಗೆಲ್ಲ ಆಗೋದಿಲ್ಲ. ಅದಕ್ಕೆ 3 ಕಡೆ ಕೇಂದ್ರ ಮಾಡಬೇಕು ಅನ್ನೋದು ಒಂದು ಆಗ್ರಹ ಇದೆ.